ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮ ತೂಗುದೀಪ ಸುತ ಐರಾವತ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರು ಒಬ್ಬ ಪ್ರಖ್ಯಾತ ಖಳನಾಯಕರ ಮಗನಾದರೂ ಸಹ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಕೂಡ ಅವಕಾಶ ಕೊಡದೇ ಇರುವಂತಹ ಸಮಯದಲ್ಲೂ ಕೂಡ ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಒಬ್ಬ ಲೈಟ್ ಬಾಯ್ ಆಗಿ ಕೂಡ ಕೆಲಸ ಮಾಡಿಕೊಂಡು ಕ್ರಮೇಣ ಹಂತ ಹಂತವಾಗಿ ಅವಕಾಶಗಳನ್ನ ಹುಡುಕಿಕೊಂಡವರು ನಮ್ಮ ದರ್ಶನ್ ಅವರು. ದರ್ಶನ್ ಅವರು ಸಿನಿಮಾ ಹೀರೋ ಆಗುವುದಕ್ಕಿಂತ ಮುಂಚೆ ಕೆಲವು ಸೀರಿಯಲ್ಗಳಲ್ಲೂ ಕೂಡ ನಟನೆ ಮಾಡಿಕೊಂಡು ನಂತರ ಹಲವು ಅವಮಾನ ಅಪಮಾನಗಳನ್ನು ಸಹ ಅನುಭವಿಸಿಕೊಂಡು ಹೀರೋ ಆದವರು. ಅವರು ಹೀರೋ ಆದ್ರೂ ಸಹ ಹೇಳಿಕೊಳ್ಳುವಂತಹ ಸಕ್ಸಸ್ ಆರಂಭದ ದಿನಗಳಲ್ಲಿ ಸಿಗ್ಲಿಲ್ಲ. ಕ್ರಮೇಣ ಅವರಿಗೆ ನಟನೆ ಬರಲ್ಲ, ಹಲವರು ಅವರಿಗೆ ಅವಮಾನ ಮಾಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಆದರೆ ಅದನ್ನೆಲ್ಲ ಲೆಕ್ಕಿಸದೆ ನಮ್ಮ ಪ್ರೀತಿಯ ರಾಮು ಅಂತಹ ಸಿನಿಮಾ ಮಾಡಿ ನಟನೆಯಲ್ಲಿ ಜಯನಿಸಿಕೊಂಡಂತವರು. ದರ್ಶನ್ ಅವರು ಸಿನಿಮಾ ರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಇಲ್ಲದಿದ್ರು ಅವರನ್ನು ಸಿನಿಮಾ ರಂಗದಿಂದ ಮುಗಿಸಬೇಕು ಎಂದುಕೊಂಡವರ ಮುಂದೆ ಅವರಿಗೆ ಬಂದಂತ ಎಲ್ಲ ಏಳು ಬೀಳಗಳನ್ನು ಎದುರಿಸಿ ಚಾಲೆಂಜಿಂಗ್ ಸ್ಟಾರ್ ಆದವರು ಇವರು. 2011ರಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ನಡೆದಂತಹ ದುರಂತದಿಂದ ಜೈಲು ಸೇರಿದ್ರು. ತದನಂತರ ಅವರ ಕರಿಯರ್ ಮುಗಿದೇ ಹೋಯಿತು ಅನ್ನುವಂತಹ ಸಮಯದಲ್ಲಿ ಸಾರಥಿ ಅಂತ ಹಿಟ್ ಸಿನಿಮಾ ಮೂಲಕ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ಆದ್ರು. 2011ರ ಪ್ರಕರಣದ ಬಳಿಕ ಅವರು ಬೆಳೆದು ಬಂದಂತಹ ರೀತಿ ನಿಜವಾಗ್ಲೂ ಅಮೋಘ. ಬಾಕ್ಸ್ ಆಫೀಸ್ ಸುಲ್ತಾನ, ಕನ್ನಡದ ಸಲ್ಮಾನ್ ಖಾನ್ ಅನ್ನುವಂತಹ ರೀತಿಯಲ್ಲಿ ಅಭಿಮಾನಿಗಳ ಆರಾಧ್ಯ ದೈವ ಆದವರು. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳಲ್ಲಿ ಅವರ ಹೆಸರು ಹಲವಾರು ಕಡೆ ತಳುಕು ಹಾಕಿಕೊಂಡಿದ್ದು, ಅವೆಲ್ಲವೂ ಸಹ ಸತ್ಯ ಎಂಬಂತೆ ಇದೀಗ ಒಂದು ಗಂಭೀರ ಪ್ರಕರಣ ನಡೆದೇ ಹೋಗಿದೆ. ಕೋಟ್ಯಾಂತರ ಅಭಿಮಾನಿಗಳ ದಾಸ, ನೆಚ್ಚಿನ ನಟ ಆಗಿರುವಂತಹ ದರ್ಶನ್ ಒಂದು ಹೆಣ್ಣಿನ ಸಹವಾಸದಿಂದ ಒಂದು ಹೆಣ್ಣಿಗೋಸ್ಕರ ಒಬ್ಬ ಅಭಿಮಾನಿಯನ್ನು ಕೊಲೆ ಮಾಡುವಂತ ಹಂತಕ್ಕೆ ಹೋದ್ರ. ದುರಾದೃಷ್ಟ ಎಂಬಂತೆ ಇಬ್ಬರು ಹೆಣ್ಣಿನಿಂದಲೇ ಜೈಲು ಪಾಲಾಗಿದ್ದು ನಾವು ನೋಡಬಹುದು. ಸಾರ್ವಜನಿಕರು ಹೇಳುವ ಪ್ರಕಾರ ದರ್ಶನ್ ಅವರು ಒಬ್ಬ ಮುಗ್ಧ ಮನಸ್ಸಿರುವ ವ್ಯಕ್ತಿ. ಸ್ನೇಹಿತರಿಗೆ ಆಗಿರಬಹುದು, ಇಂಡಸ್ಟ್ರಿಯಲ್ಲಿ ಇರಬಹುದು, ಎಲ್ಲರನ್ನು ಗೌರವಿಸಿಕೊಂಡು ತನ್ನ ಕೈಯಿಂದ ಆಗುವಂತಹ ಸಹಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೆ ಯಾಕೆ ಈ ತರಹದ ಕ್ರೂರತ್ವ ಅವರ ಹತ್ತಿರ ಸುಳಿತು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇವರ ಅಭಿಮಾನಿಗಳು ಇವನನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿರೋದನ್ನ ನಾವು ನೋಡಿಲ್ಲ. ಈಗ ಕೂಡ ಮಾಡಿರುವುದು ತಪ್ಪಿದ್ದರೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ಆದರೆ ಅವರು ಮಾಡಿರುವಂತಹ ಒಳ್ಳೆ ಕೆಲಸವನ್ನು ಕೂಡ ನಾವು ಶ್ಲಾಘಿಸಬೇಕು ಅನ್ನೋದು ಅಭಿಮಾನಿಗಳ ಮಾತು. ಇನ್ನಾದ್ರೂ ಕೋಪವನ್ನು ಬಿಟ್ಟು ತಮ್ಮ ಹಿತೈಷಿಗಳು ಹೇಳುವ ಕಿವಿ ಮಾತುಗಳಿಗೆ ಬೆಲೆ ಕೊಡಬೇಕು. ತಮ್ಮಲ್ಲಿರುವ ಮದ್ಯದ ಚಟದಿಂದ ಆಗುತ್ತಿರುವ ಅನಾಹುತದಿಂದ ದೂರ ಬರಬೇಕು. ಕನ್ನಡ ಇಂಡಸ್ಟ್ರಿಯ ಸುಲ್ತಾನನಾಗಿ ಮತ್ತೆ ಮೆರೆಯುತ್ತಾ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸುತ್ತಾ ಕುಟುಂಬದ ಜೊತೆ ಕೂಡ ಒಳ್ಳೆ ರೀತಿಯ ಸಂಬಂಧವನ್ನು ಬೆಳೆಸಿಕೊಳ್ಬೇಕು. ಪರಿಸರದ ಮೇಲಿನ ಕಾಳಜಿ, ಕೃಷಿ ಮೇಲಿನ ಪ್ರೀತಿ, ಪ್ರಾಣಿಗಳ ಮೇಲಿನ ಅಕ್ಕರೆ, ಅಭಿಮಾನಿಗಳ ಮೇಲಿನ ಗೌರವ ಇನ್ನೂ ಹೆಚ್ಚಾಗ್ಲಿ. ವಿವಾದ ಅಪವಾದಗಳಿಂದ ದೂರ ಉಳಿಯಲಿ ಅನ್ನೋದು ಅಭಿಮಾನಿಗಳ ಆಶಯ. ಆದಷ್ಟು ಬೇಗ ಜೈಲಿನಿಂದ ಹೊರಬಂದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲಿ. ದಾರಿ ತಪ್ಪಿದ ದಾಸ ಆಗುವ ಬದಲು ಜೀವನದಲ್ಲಿ ಹೊಸ ಕ್ರಾಂತಿ ಶುರು ಮಾಡಲಿ. ಅಭಿಮಾನಿಗಳಿಗೆ ಈ ಮೂಲಕ ಹೇಳೋದೇನು ಅಂತ ಹೇಳಿದ್ರೆ, ನಾಯಕ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ನಾಯಕನಾಗಿ ಮಾತ್ರ ನೋಡಿ. ಆ ನಾಯಕನಿಗೂ ಕೂಡ ಸಿನಿಮಾ ಅಲ್ಲದೇನೆ ಅವರ ಪ್ರೈವಸಿ ಲೈಫಲ್ಲೂ ಕೂಡ ತುಂಬ ತೊಂದರೆಗಳು ಇರುತ್ತೆ, ಸ್ಟ್ರೆಸ್ಗಳಿರುತ್ತೆ. ನಾವುಗಳು ಹೇಗೆ ಯಾವ್ಯಾವ ಕಷ್ಟಗಳನ್ನು ಅನುಭವಿಸ್ತೀವೋ ಅದೇ ಥರ ಕಷ್ಟಗಳು ಅವ್ರಿಗೂ ಕೂಡ ಇರುತ್ತೆ. ಅಭಿಮಾನಿಗಳು ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡದೆ ಅವರ ಒಂದು ಕುಟುಂಬದಲ್ಲಿ ಅವರು ಬ್ಯುಸಿ ಆಗೋದಕ್ಕೆ ಬಿಟ್ಬಿಡಿ. ನಾವು ಅದನ್ನು ಬಿಟ್ಟು ಅವರಿಗೆ ತುಂಬ ನಾವು ಸ್ಟ್ರೆಸ್ ಕೊಡ್ತಾ ಇದ್ರೆ ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ, ಕನ್ನಡವನ್ನ ಉಳಿಸಿ ಬೆಳೆಸಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.